ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಈಗ ನಾ ಹೇಳ್ತಿರುವಂತಹ ಮಾಹಿತಿ ವಿತ್ ರೆಸ್ಪೆಕ್ಟ್ ಟು KPCL ವಿದ್ಯಾರ್ಥಿಗಳಿಗೆ ತುಂಬಾ ಮುಖ್ಯವಾದಂತಹ ಮಾಹಿತಿ ಆಗಿರುತ್ತೆ. ಈ ಮಾಹಿತಿ ನಲ್ಲಿ ಸ್ಕೋರ್ ಲಿಸ್ಟ್ ಯಾವಾಗ ಬಿಡುಗಡೆ ಮಾಡ್ತಾರೆ, ಹಾಗೂ ನಿಮ್ಮ ರಿವೈಸ್ಡ್ ಕೀ ಆನ್ಸರ್ಸ್ ಯಾವಾಗ ಬರುತ್ತೆ, ಹಾಗೂ ನಿಮ್ಮ ಸ್ಕೋರ್ನ ಹೇಗೆ ಚೆಕ್ ಮಾಡೋದು. ಈಗ ಪ್ಯಾಟ್ರನ್ ಆಫ್ KEA ಸ್ಕೋರ್ ಲಿಸ್ಟ್ ಅನೌನ್ಸ್ ಮಾಡೋ ಪ್ಯಾಟ್ರನ್ ನೋಡೋದಾದ್ರೆ, ಒಂದನ್ನ ನೀವು ಗಮನಿಸಿರ್ತೀರಾ, ಲಿಂಕ್ ಅನ್ನು ಬಿಡ್ತಾ ಇದ್ದಾರೆ, ಲಿಸ್ಟ್ ಅನ್ನು ಬಿಡ್ತಾ ಇಲ್ಲ. ವೆರಿ ಇಂಪಾರ್ಟೆಂಟ್. ಹಾಗಿದ್ದಾಗ ನಮ್ಮ ನಮ್ಮ ರೋ ಆಫ್ ರ್ಯಾಂಕ್ ಅಥವಾ ನಮ್ಮ ಪೊಸಿಷನ್ ಇಂದ ಓವರ್ ಆಲ್ ಆಸ್ಪಿರೆಂಟ್ಸ್ ಅಲ್ಲಿ ಯಾವ ಪೊಸಿಷನ್ ಅಲ್ಲಿ ಇರ್ತೀವಿ ಅನ್ನೋದು ಕಂಡುಹಿಡಿಯೋದು ಡಿಫಿಕಲ್ಟ್ ಆಗುತ್ತೆ ಇನ್ ಸಚ್ ಕೇಸಸ್ ಅಲ್ವಾ. ಇವಾಗ ಲಿಸ್ಟ್ ಬಿಟ್ಟಿಲ್ಲ ಅಂತಂದಾಗ ಫಿಲ್ಟರಿಂಗ್ ಮಾಡೋದು ಡಿಫಿಕಲ್ಟ್. ಓಕೆ, ಲಿಸ್ಟ್ ಬಿಟ್ಟಿದ್ದಾರೆ ಅಂತಂದ್ರೆ PDF ಇರುತ್ತೆ, ಎಕ್ಸೆಲ್ ಇರುತ್ತೆ, ಯಾವುದೋ ಒಂದು ಕನ್ವರ್ಷನ್ ಮಾಡ್ಕೊಂಡು ಒಂದು ಗಿಲ್ಟರ್ ಅಪ್ಲೈ ಮಾಡಿಕೊಂಡು ಅದನ್ನ ನಿಮ್ಮ ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ಮಾಡಿಕೊಂಡು ನಿಮ್ಮ ರೇಂಜ್ ಅಂಡ್ ಪೊಸಿಷನ್ನ ನೀವು ಫೈಂಡ್ ಔಟ್ ಮಾಡ್ಬೋದಿತ್ತು. ಬಟ್ ಈಗ ಅವರು ಸ್ಕೋರ್ ಲಿಂಕ್ ಏನಾದರೂ ಬಿಟ್ರು ಅಂತಂದ್ರೆ ಈಚ್ ಇಂಡಿವಿಜುವಲ್ ಆಸ್ಪಿರೆಂಟ್ ಯಾರಿದ್ದೀರಾ ನೀವು ನಿಮ್ಮ ಸ್ಕೋರ್ನ ಮಾತ್ರನೇ ಚೆಕ್ ಮಾಡಕ್ಕೆ ಆಗುತ್ತೆ, ಬಿಟ್ರೆ ಬೇರೆಯವರ ಸ್ಕೋರ್ನ ಚೆಕ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ಬಟ್ ಹಾಗಂತ ಹೇಳ್ಬಿಟ್ಟು ಇಂಪಾಸಿಬಲ್ ಅಲ್ಲ. ಅದನ್ನ ಹೇಗೆ ಚೆಕ್ ಮಾಡಬೇಕು ಏನು ಅನ್ನೋದು ನಾ ಇವತ್ತು ನಮ್ಮ ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಸೊ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್ ಸೋ ದಟ್ ನೀವು ನಿಮ್ಮ ಲಿಸ್ಟ್ ಅನ್ನು ರೆಡಿ ಮಾಡ್ಕೋಬಹುದು. ಫಸ್ಟ್ ಕ್ವಶನರಿ, ರಿವೈಸ್ಡ್ ಕೀ ಆನ್ಸರ್ಸ್ ಯಾವಾಗ ಬಿಡ್ತಾರೆ? ಸೊ ಫಸ್ಟ್ ಕ್ವಶನ್ ಈಸ್ ಅಬೌಟ್ ರಿವೈಸ್ಡ್ ಕೀ ಆನ್ಸರ್ಸ್ ಯಾವಾಗ ಬಿಡ್ತಾರೆ. ಗೈಸ್, ನೀವು ನೋಡೋದಾದ್ರೆ ರಿವೈಸ್ಡ್ ಕೀ ಆನ್ಸರ್ಸ್ ಈ ನಮ್ಮ ಹಳೆ ಬೇರೆ ರಿಕ್ರೂಟ್ಮೆಂಟ್ಸ್ ಬೈ KE ಅದು ನೋಡೋದಾದ್ರೆ ಒನ್ಸ್ ರೈಸಿಂಗ್ ದ ಅಬ್ಜೆಕ್ಷನ್ ಪೀರಿಯಡ್ ಮುಗಿದ ನಂತರ 3 ರಿಂದ 4 ದಿನಗಳ ಒಳಗಡೆ ಬಿಟ್ಟಿದ್ದಾರೆ. ಸೊ ನಮ್ಮ ಈ ರಿಕ್ರೂಟ್ಮೆಂಟ್ ಸಹ ಅದೇ ತರ ರಿವೈಸ್ಡ್ ಕೀ ಆನ್ಸರ್ಸ್ ಬಿಡೋದು ವಿತ್ ಇನ್ ನೆಕ್ಸ್ಟ್ 2 to 3 ಡೇಸ್ ಅಲ್ಲಿ ಬಿಡ್ತಾರೆ. 2 ಡೇಸ್ ಅಂತಂದ್ರೆ ಆಲ್ರೆಡಿ ಟೈಮ್ ಆಗಿದೆ. ಐ ಮೀನ್ ಮೇ ಬಿ ಟುಮಾರೋ, ಐ ಮೀನ್ ಮಂಡೇ ಆರ್ ಟ್ಯೂಸ್ಡೇ ನಿಮ್ಮ ಲಿಸ್ಟ್ ಬರಬೇಕು. ಏನು ರಿವೈಸ್ಡ್ ಕೀ ಆನ್ಸರ್ಸಿನ ಒಂದು ರಿವೈಸ್ಡ್ ಕೀ ಆನ್ಸರ್ಸ್ ಇನ್ ಕೇಸ್ ಇಫ್ ಎನಿ ಆಫ್ ದ ಕೀ ಆನ್ಸರ್ಸ್ ಆರ್ ರಿವೈಸ್ಡ್. ಯಾಕಂದ್ರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಾ ಪೇಪರ್ಸ್ ಅಲ್ಲೂ ಅಲ್ಲೆಲ್ಲ ಒಂದು ಗ್ರೇಸ್ ಮಾರ್ಕ್ಸ್ ಅಂಡ್ ರಿವೈಸ್ಡ್ ಮಾರ್ಕ್ಸ್ ಬರೋದಿದೆ, ರಿವೈಸ್ಡ್ ಕೀಸ್ ಬಿಡೋದಿದೆ. ಸೊ ಅದನ್ನ ಅನೌನ್ಸ್ ಮಾಡೋದಕ್ಕೆ ಇನ್ನು 2-3 ಡೇಸ್ ಅಲ್ಲಿ ನಿಮಗೆ ಬಂದ್ಬಿಡುತ್ತೆ. ಅದಾದ ನಂತರ ರಿವೈಸ್ಡ್ ಕೀ ಬಂದಿದ ನಂತರ ಫರ್ದರ್ ಅಬ್ಜೆಕ್ಷನ್ಸ್ ಸಹ ಕೇಳ್ತಾರೆ. ಓಕೆ, ಅಲ್ಲಿ ಏನಾದ್ರೂ ಇಲ್ಲ ರಿವೈಸ್ಡ್ ಕೀ ಆನ್ಸರ್ಸ್ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಫೈನಲ್ ಸ್ಕೋರ್ ಲಿಸ್ಟ್ ನ ನೆಕ್ಸ್ಟ್ ವಿತ್ ಇನ್ 1 to 2 ಡೇಸ್ ಅಲ್ಲಿ ಬಿಡ್ತಾರೆ. 1 to 2 ಡೇಸ್ ಇಲ್ಲಿ ಹಾಕಿರುವಂತ ಡೇಟ್ ಇನ್ ಅನದರ್ 2 to 3 ಡೇಸ್, ದಟ್ ಈಸ್ ಫ್ರಮ್ ಟುಡೇ ನಾಳೆ ಅಥವಾ ನಾಡಿದ್ರಲ್ಲಿ ನಿಮಗೆ ಬರಬೇಕು. ನಂತರ ಹೌ ಟು ಚೆಕ್ ದ ಸ್ಕೋರ್, ಇದು ಬಂದಿದ ನಂತರ 2 ದಿನ ಅಥವಾ 3 ದಿನದಲ್ಲಿ ನಿಮ್ಮ ಈ ಕೀ ಆನ್ಸರ್ಸ್ ಬಂದಿದ ನಂತರ ನೆಕ್ಸ್ಟ್ ವಿತ್ ಇನ್ 2 ಡೇಸ್ ಅಲ್ಲಿ ನಿಮ್ಮ ಸ್ಕೋರ್ ಲಿಸ್ಟ್ ಲಿಂಕ್ ಬಿಡ್ತಾರೆ. ಸ್ಕೋರ್ ಲಿಂಕ್ ಬಿಡ್ತಾರೆ. ಏನು ಸ್ಕೋರಿನ ಲಿಂಕ್ ಬಿಡ್ತಾರೆ ಗೈಸ್. ಹೌ ಟು ಚೆಕ್ ಸ್ಕೋರ್ ಅನ್ನೋದಕ್ಕೆ ನಿಮ್ಮ ಸ್ಕೋರ್ ಲಿಂಕ್ ಬಿಡ್ತಾರೆ. ಅದನ್ನ ಹೇಗೆ ಚೆಕ್ ಮಾಡಬೇಕು ಅನ್ನೋದು ನಾ ತಿಳಿಸ್ತೇನೆ. ಹೋಪ್ ಐ ಹ್ಯಾವ್ ಆಲ್ರೆಡಿ ಗಿವನ್ ಯು ದ ಡೀಟೇಲ್ಸ್. ಹೇಗೆ ಚೆಕ್ ಮಾಡಬೇಕು ಅನ್ನೋದು ಸಹ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ. ಇಲ್ಲಿ ಒಂದು ಜಸ್ಟ್ ಎಕ್ಸಾಂಪಲ್ ತೋರಿಸ್ತೇನೆ. ಇದು ಹಳೆ ಇವ್ರಿಗೆ ಬಿಟ್ಟಿರೋಂತಹ ಒಂದು ಕಲ್ಯಾಣ ಕರ್ನಾಟಕ BWSSB ಹಾಗೂ ವೇರಿಯಸ್ ಅದರ್ ಡಿಪಾರ್ಟ್ಮೆಂಟ್ಸ್ ಏನಿತ್ತು ಅವ್ರಿಗೆ ಬಿಟ್ಟಿರೋಂತಹ ಮಾಹಿತಿನಲ್ಲಿ ಇಲ್ಲಿ ನೋಡೋದಾದ್ರೆ ನಿಮಗೆ ಪ್ರಾವಿಷನಲ್ ರಿಸಲ್ಟ್ ಲಿಂಕ್ ಅಂತ ಈ ತರ ಲಿಂಕ್ ಬಿಡ್ತಾರೆ. ಆ ಲಿಂಕ್ ಅಲ್ಲಿ ನೀವು ನೋಡೋದಾದ್ರೆ ಈ ತರ ನಿಮ್ಮ ಡಾಟಾ ಕಾಣುತ್ತೆ. ಏನು ಎನ್ರೋಲ್ಮೆಂಟ್ ID ಇಲ್ಲಿ ಹಾಕಬೇಕು, ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಬೇಕಷ್ಟೇ. ಡೇಟ್ ಆಫ್ ಬರ್ತ್ ಅಂಡ್ ಎನ್ರೋಲ್ಮೆಂಟ್ ID ಹಾಕಿ ಸಬ್ಮಿಟ್ ಮಾಡಿದೆ ನಿಮ್ಮ ಕಂಪ್ಲೀಟ್ ಲಿಸ್ಟ್ ಆಫ್ ಡಾಟಾ ಕಾಣುತ್ತೆ. ನೋಡಿ, ಇಲ್ಲೊಬ್ಬ ನಮ್ಮ ಸ್ಟೂಡೆಂಟಿನ ಪೇಪರಿನ ಡೀಟೇಲ್ಸ್ ಇದು. BWSSB JE ಎಲೆಕ್ಟ್ರಿಕಲ್ ಅಲ್ಲಿ ಬರ್ದಿರೋಂತಹ ಒನ್ ಆಫ್ ದಿ ಕ್ಯಾಂಡಿಡೇಟ್ ಅವರ ವರ್ಷನ್ ಕೋಡು, ವರ್ಷನ್ ಇದು ಕರೆಕ್ಟ್ ಆನ್ಸರ್ಸ್ ಎಷ್ಟು ಹಾಕಿದ್ದಾರೆ, ನಂತರ ಒಬ್ಟೈನ್ಡ್ ಮಾರ್ಕ್ಸ್, ನಂತರ ನೀವು ಕಂಪ್ಲೀಟ್ ಡೀಟೇಲ್ಸ್ ನ ಸಹ ನೋಡಬಹುದು. ಇಲ್ಲಿ ನೋಡಿ ಶೋ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಈ ಕಂಪ್ಲೀಟ್ ಡೀಟೇಲ್ಸ್ ಆಫ್ ದ ಪೇಜ್ ಅಲ್ಲಿ ಎಲ್ಲಾನು ಕಾಣುತ್ತೆ. ನಿಮ್ಮ ಇಲ್ಲಿ ನೇಮ್ ಇರುತ್ತೆ, ನಿಮ್ಮ ನಂಬರ್ ಇರುತ್ತೆ, ನಂತರ ನೀವು ಹಾಕಿರೋಂತ
OMR ಕಾಪಿ ಡೀಟೇಲ್ಸ್ ಸಹ ಅಪ್ಲೋಡ್ ಮಾಡ್ತಿದ್ದಾರೆ. ಸೊ ಇದೇ ತರ ನಿಮ್ಮದು ಸಹ ಐ ಮೀನ್ KPCLದು ಸಹ ಇದೇ ತರನೇ ಬಿಡುಗಡೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಈಗ ಬಿಡ್ತಿರುವಂತಹ ಎಲ್ಲಾ ಲಿಸ್ಟ್ ಸಹ ಅದೇ ತರನೇ ಬಿಡ್ತಾ ಇದ್ದಾರೆ. ಸೊ ಈಚ್ ಇಂಡಿವಿಜುವಲ್ ಆಸ್ಪಿರೆಂಟ್ಸ್ ಅವರವರ ಲಿಸ್ಟ್ ಅಲ್ಲಿ ಬಂದಿರೋಂತಹ OMR ಅಲ್ಲಿ ಬಂದಿರೋಂತಹ ಮಾರ್ಕ್ಸ್ ವೆರಿಫೈ ಮಾಡ್ಕೊಳ್ಳಿ ಅಂತ ಅವರು ಕ್ಲಿಯರ್ ಆಗಿ ಕೊಡ್ತಾ ಇದ್ದಾರೆ. ಇನ್ ಕೇಸ್ ಅದರಲ್ಲಿ ಏನಾದರೂ ಅಬ್ಜೆಕ್ಷನ್ಸ್ ಇದ್ದೆ ಅದಕ್ಕೂ ಸಹ ಟೈಮ್ ಕಾಲಾವಕಾಶ ಕೊಡ್ತಾರೆ. ಇನ್ ಕೇಸ್ ನಮ್ಮ OMR ಕಾಪಿನಲ್ಲಿ ನಾನು ಈ ತರ ಹಾಕಿದ್ದೆ, ನೀವು ಇಲ್ಲಿ ಒಂದು ಹಾಕಿದಿರಾ, ನಂದು ನೆಗೆಟಿವ್ ಹೋಗಿದೆ, ಹಂಗೆ ಹಿಂಗೆ ಅಂತ ಏನಾದ್ರು ಕೇಳಿದ್ರೆ ನೀವು ಅದನ್ನ ಅಬ್ಜೆಕ್ಷನ್ ರೈಸ್ ಮಾಡ್ಬೋದು. ಯಾವ ಕ್ವಶನ್ ಏನು ಅಂತ ಹೇಳ್ಬಿಟ್ಟು ಹಾಕಿದ್ರೆ ಅವ್ರು ಮತ್ತೆ ಪುನಃ ವೆರಿಫೈ ಮಾಡಿ ಮತ್ತೆ ಬಿಡ್ತಾರೆ. ಇನ್ ಕೇಸ್ ಏನಾದ್ರು ಚೇಂಜಸ್ ಇದೆ, ಆಲ್ಮೋಸ್ಟ್ ಐ ಬಿಲೀವ್ ಮೋಸ್ಟ್ ಆಫ್ ದೆಮ್ ಐ ಮೀನ್ 100% ಯಾವುದು ಎರರ್ ಮಾಡಿಲ್ಲ ಅವರು ಈ ಪರ್ಟಿಕ್ಯುಲರ್ ಸ್ಕೋರ್ ಲಿಂಕ್ ಅಲ್ಲಿ. ಈಗಿದ್ದ ತನಕ ಬಂದಿರೋಂಥ ಮಾಹಿತಿನಲ್ಲಿ. ಓಕೆ, ಬಟ್ ರಿವೈಸ್ ಕೀ ಆನ್ಸರ್ಸ್ ಇದರಲ್ಲೆಲ್ಲ ಯೂಶುವಲಿ ಆಗುತ್ತೆ, ಮಿಸ್ಟೇಕ್ಸ್ ಆಗ್ತವೆ. ಯಾಕಂದ್ರೆ 2 ಕೊಡೋದ್ರಲ್ಲಿ 3 ಕೊಡ್ತಾರೆ, 4 ಕೊಡ್ತಾರೆ, ಈ ತರ ಎಲ್ಲ ಮಿಸ್ಟೇಕ್ಸ್ ಆಗುತ್ತೆ. ಸೊ ಅದು ಸಹಜ. ಅದಕ್ಕಾಗಿ ರಿವಿಷನ್ಗೆ ಅಂತಾನೆ ನಿಮ್ಗೆ ಅಬ್ಜೆಕ್ಷನ್ಸ್ ಅಂತಾನೆ ಒಂದು ಆಪ್ಷನ್ ಮಾಡ್ಕೊಡ್ತಾರೆ. ಬಟ್ ಇದರಲ್ಲೂ ಸಹ ಅವರು ಅಬ್ಜೆಕ್ಷನ್ಸ್ಗೆ ನಿಮ್ಗೆ ಕಾಲಾವಕಾಶ ಮಾಡ್ಕೊಡ್ತಾರೆ ಇನ್ ಕೇಸ್ ಅವರು ಸ್ಕೋರ್ ಲಿಂಕ್ ನ ಬಿಡೋದಾದ್ರೆ. ಇಲ್ಲ ಅಂತಂದ್ರೆ ಕಂಪ್ಲೀಟ್ ಲಿಸ್ಟ್ ಬಿಡ್ಬೋದು ಆಸ್ ರಿಲೀಸ್ಡ್ ಇನ್ ಪ್ರೀವಿಯಸ್ ಮ್ಯಾಟರ್ಸ್ ಅಲ್ಲಿ. ಐ ಮೀನ್ ಲಾಸ್ಟ್ ಟೈಮ್ ಬರ್ದಿರೋಂತಹ KPCL ರೀ ಎಕ್ಸಾಮ್ ಏನಿತ್ತು ಅದರಲ್ಲಿ ಬಿಟ್ಟಿರೋ ಹಾಗೆ ಈ ಸಲನೂ ಸಹ ಲಿಸ್ಟ್ ಬಿಡ್ಬೋದು. ಬಟ್ ಲಿಸ್ಟ್ ಬಿಡೋದು ಆಲ್ಮೋಸ್ಟ್ ಡೌಟ್ ಗೈಸ್, 95% ಡೌಟ್. ಸೊ ಹಾಗಾಗಿ ಚೆಕ್ ಸ್ಕೋರ್ ರಿಸಲ್ಟ್ ಅಥವಾ ಚೆಕ್ ರಿಸಲ್ಟ್ ಅಂತ ಹೇಳ್ಬಿಟ್ಟು ಪ್ರಾವಿಷನಲ್ ರಿಸಲ್ಟ್ ಅಂತಾನು ಬಿಡ್ಬೋದು ಲಿಂಕ್ನ. ಆಗ ಬಿಡೋದಾದ್ರೆ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಸ್ಕೋರ್ನ ಚೆಕ್ ಮಾಡ್ಬೇಕಾಗುತ್ತೆ. ಈಗ ಇನ್ ದಟ್ ಕೇಸ್ ಯಾಕಂತಂದ್ರೆ ಪ್ರೀವಿಯಸ್ ಆಗಿ ಸಹ ಅವರು ಆಧಾರ್ ಅಥೆಂಟಿಕೇಶನ್ ಅದೇ ಪರ್ಪಸ್ಗೆ ತಗೊಂಡಿದ್ದಾರೆ. ಓಕೆ, ಇನ್ ದಟ್ ಕೇಸ್ ಏನ್ ಮಾಡ್ತಾರೆ, ನಾಳೆ ದಿನಗಳಲ್ಲಿ ಸ್ಕೋರ್ ಲಿಂಕ್ ಬಿಟ್ಟಿದಾದ ನಂತರ ನೀವು ನಿಮ್ಮ ಸ್ಕೋರ್ ಒಂದೇ ನೋಡ್ಕೊಂಡಿರ್ತಾರೆ, ಬೇರೆಯವ್ರ ಸ್ಕೋರ್ ಹೇಗೆ ಚೆಕ್ ಮಾಡೋದು, ಲಿಸ್ಟ್ ನ ಹೇಗೆ ನಾನು ರೆಡಿ ಮಾಡ್ಕೋಬೇಕು, ಈ ತರ ಡೌಟ್ಸ್ ಸಹಜವಾಗಿರುತ್ತೆ. ನಮ್ಮ ಪೊಸಿಷನ್ ಯಾವ್ದ್ರಲ್ಲಿದೆ, ಈಗ ಪೋಸ್ಟ್ ಇರೋದು 60 ಪೋಸ್ಟ್ ಇದಾವೆ, 60 ಪೋಸ್ಟ್ ಅಲ್ಲಿ ನನ್ನ ಪೊಸಿಷನ್ ಯಾವ್ದ್ರಲ್ಲಿದೆ, ನಾನು ಬರ್ದಿರೋಂಥ ಎಕ್ಸಾಮ್ಗೆ ನನ್ನ ಪೊಸಿಷನ್ ಯಾವ್ದಿದೆ ಅಂತ ಚೆಕ್ ಮಾಡ್ಕೋಬೇಕಂತಂದ್ರೆ ಸ್ಕೋರ್ ಲಿಸ್ಟ್ ನ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಸ್ಕೋರ್ ಲಿಸ್ಟ್ ಚೆಕ್ ಹೇಗ್ ಮಾಡಬೇಕು, ಚೆಕ್ ಆರ್ ಪ್ರಿಪರೇಷನ್, ಇದಕ್ಕೊಂದು ಐಡಿಯಾ ಮಾಡ್ಬೇಕಾಗುತ್ತೆ. ಏನದು ಐಡಿಯಾ ನೋಡೋಣ, ಅದನ್ನು ತೋರಿಸ್ತೀನಿ. ನಾವಿಲ್ಲಿ KEನ ವೆಬ್ಸೈಟಿನ ಪೇಜ್ ನ ನೋಡ್ತಾ ಇದ್ದೀವಿ. ಈ ಪೇಜ್ ಅಲ್ಲಿ ನೋಡೋದಾದ್ರೆ ಈ ರಿಕ್ರೂಟ್ಮೆಂಟ್ ಟ್ಯಾಬ್ ಅಲ್ಲಿ ಹೋಗಿದ ನಂತರ ನೀವು ಇಲ್ಲಿ KPCL ಅಂತ ಹಾಕಿದ್ರೆ ನಿಮಗೆ ಇಲ್ಲಿ ಕೆಳಗಡೆ ಕೆಲವು ಡೀಟೇಲ್ಸ್ ಕಂಡು ಬರುತ್ತೆ. ಏನ್ ಡೀಟೇಲ್ಸ್, ಇಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಅವರು. ಏನು ಇಲ್ಲಿದೆ ನೋಡಿ, KPCL 2023 ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಆರ್ ಅಲೌಡ್ ಟು ಟೇಕ್ ಅಪ್ ಎಕ್ಸಾಮಿನೇಷನ್ ಶೆಡ್ಯೂಲ್ಡ್ ಆನ್ 18-2024 ಅಂತ. ಇದನ್ನ ಓಪನ್ ಮಾಡಿದ್ರೆ ಈ ತರ ಲಿಸ್ಟ್ ಬರುತ್ತೆ ಗೈಸ್. ಓಕೆ, ಇದು ದೊಡ್ಡ ಲಿಸ್ಟ್, ಸುಮಾರು 1136 ಪೇಜ್ ಇರೋಂತಹ ಲಿಸ್ಟ್. ಓಕೆ ಸರ್, ಇಷ್ಟು ದೊಡ್ಡ ಲಿಸ್ಟ್ ಅಲ್ಲಿ ನಮ್ಮ ಇರೋಂತಹ ಡೀಟೇಲ್ಸ್ ಎಲ್ಲಿ ವೆರಿಫೈ ಮಾಡಲಿ? ಎಕ್ಸಾಕ್ಟ್ಲಿ, ದಟ್ ಈಸ್ ಅ ವೆರಿ ಗುಡ್ ಕ್ವಶನ್. ಈಗ ಇದು ಒಂದು ಲಿಸ್ಟ್ ಇದೆ, ಕರೆಕ್ಟಾ? ಈ ಲಿಸ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಕಾಲಮ್ ಅಪ್ಲಿಕೇಶನ್ ನಂಬರ್, ಇದೇ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ನೆನಪಿರ್ಲಿ. ಈ ಅಪ್ಲಿಕೇಶನ್ ನಂಬರ್ ವಿತ್ ಇಲ್ಲಿದೆ ನಿಮ್ಮ ಡೇಟ್ ಆಫ್ ಬರ್ತ್. ಹೋಪ್ ಯು ಗೈಸ್ ಗಾಟ್ ದ ಐಡಿಯಾ. ಅಪ್ಲಿಕೇಶನ್ ನಂಬರ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ಎಲ್ಲರ ಡೀಟೇಲ್ಸ್ ನೀವೇ ಚೆಕ್ ಮಾಡ್ಕೋಬಹುದು. ಬಟ್ ಎಲ್ಲಾರ್ದು ಅಂತಂದ್ರೆ ಎಷ್ಟು ಜನ ಚೆಕ್ ಮಾಡ್ತೀರಾ ಅಲ್ವಾ? ಸೊ ಚೆಕ್ ಮಾಡೋದಕ್ಕೆ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಅಟೆಂಡ್ ಮಾಡಿರೋ ಅಂತಹ ಕ್ಯಾಂಡಿಡೇಟ್ಸಿನ ಲಿಸ್ಟ್ OMR ಕಾಪಿ ಅವ್ರು ಹಾಕಿದ್ದಾರೆ, ಕರೆಕ್ಟಾ? ಎಲ್ಲಿದೆ OMR ಕಾಪಿ? ಇಲ್ಲಿದೆ OMR ಕಾಪಿ ಸೆಂಟರ್ ವೈಸ್ ಲಿಂಕ್. ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ ನಂತರ ಓಕೆ, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ತೆಗಿತೀನಿ ನಾನು. ಓಕೆ, ಇವಾಗ ಇದ್ಯಾವುದೋ ಆದರ್ಶ್ ಕಾಲೇಜಲ್ಲಿ ಒಂದು ಡೀಟೇಲ್ಸ್ ಸಿಗ್ತದೆ. ಇದು ಯಾವತ್ತಿನ ದಿನ ಅಟೆಂಡ್ ಮಾಡಿರೋ ಪೇಪರ್ ಅಂತ ಗೊತ್ತಾಗುತ್ತೆ. 27 ಆದ್ರೆ 27, 28 ಆದ್ರೆ 28, 27ನೇ ತಾರೀಕು ಅಂದ್ರೆ A ಇರುತ್ತೆ, 28 ಅಂದ್ರೆ J ಇರುತ್ತೆ, ರೈಟ್? ಸೊ ಈಗ ಆ ಪೇಪರ್ ಯಾವ್ದು ವರ್ಷದಿರುತ್ತೆ, ನಿಮ್ಮ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಪೇಪರ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, 27ನೇ ತಾರೀಕು ಅಂದ್ರೆ ಇದು AE ಅಟೆಂಡ್ ಮಾಡಿರೋಂತಹ ಪೇಪರಿನ ವಿದ್ಯಾರ್ಥಿಗಳ ಡೀಟೇಲ್ಸ್. ಇಲ್ಲಿ ಮುಕ್ತಾ ETI ಅಂತಿದೆ. ಓಕೆ, ಅವರ ಡೀಟೇಲ್ಸ್. ಅಂಡ್ ನೆಕ್ಸ್ಟ್ ಇಲ್ಲಿ ನೋಡಿ ಶ್ರೀನಿವಾಸ್ ಪೂಜಾರ್ ಅಂತಿದೆ. ಸೊ ಈ ತರ ನೀವು ಅವರ ನೇಮ್ ನೋಡ್ಕೊಳ್ಳಿ ಅಂಡ್ ಅವರ ಡೇಟ್ ಆಫ್ ಬರ್ತ್
ಅವ್ರ ಡೇಟ್ ಆಫ್ ಬರ್ತ್ ಇಲ್ಲ ಹಾಕಿರಲ್ಲ, ಅವರ ಡೇಟ್ ಆಫ್ ಬರ್ತ್ನ ನೀವು ಆ ಶೀಟಲ್ಲಿ ಚೆಕ್ ಮಾಡಬೇಕು. ಯಾವ ಶೀಟು? ಮೈನ್ ನಮ್ಮ ಶೀಟ್ ಯಾವುದು? ಈ ಶೀಟ್, ಈ ಕ್ಯಾಂಡಿಡೇಟ್ಸ್ ಲಿಸ್ಟಿನ ಶೀಟ್. ಈ ಶೀಟಲ್ಲಿ ನೀವು ಚೆಕ್ ಮಾಡಿದ್ರೆ ಅವರ ಡೀಟೇಲ್ಸ್ ಕೊಂಡು ಬರುತ್ತೆ. ಅವ್ರ ಡೀಟೇಲ್ಸ್ ಪ್ರಕಾರ ಸ್ಕೋರ್ ಲಿಸ್ಟಲ್ಲಿ ಹಾಕಿ ಅವರ ಮಾರ್ಕ್ಸನ್ನು ತಗೊಳ್ಳಿ. ತೆಗೆದಿದ ನಂತರ ಒಂದು ಎಕ್ಸೆಲ್ ಶೀಟ್ ರೆಡಿ ಮಾಡ್ಕೊಳ್ಳಿ. ಅಲ್ಲಿ ಡಿಟೇಲ್ ಆಗಿ ಇದನ್ನೇ ಕನ್ವರ್ಟ್ ಮಾಡ್ಕೊಂಡು ನೀವು ಬೇಕಂದ್ರೆ ಎ ಇದಿದ್ರೆ ಎ ಇದು, ಜೆ ಇದಿದ್ರೆ ಜೆ ಇದು, ಡಿಟೇಲ್ ಆಗಿ ಲಿಸ್ಟ್ ತಗೊಳ್ಳಿ, ಪಕ್ಕದಲ್ಲಿ ಮಾರ್ಕ್ಸ್ ಹಾಕುವಂತ ಬನ್ನಿ. ಯಾರ್ಯಾರು ಅಟೆಂಡ್ ಮಾಡಿದ್ರೆ ಅವ್ರದ್ದು ಮಾತ್ರ, ಇದೆಲ್ಲ ಅಟೆಂಡ್ ಮಾಡಿರೋ ವಿದ್ಯಾರ್ಥಿಗಳದ್ದು, ಕರೆಕ್ಟಾ? ಸೊ ಇವರದ್ದು ಡೀಟೇಲ್ಸ್ ಅಲ್ಲಿ ಇವರ ಡೇಟ್ ಆಫ್ ಬರ್ತ್ ಮಾತ್ರ ತಗೊಂಡು ನೀವು ಲಿಸ್ಟ್ನ ಪ್ರಿಪೇರ್ ಮಾಡ್ಬೋದು. ಸೊ ಇದು ಒನ್ ಆಫ್ ದಿ ಶಾರ್ಟ್ ಐಡಿಯಾ, ಸೊ ದಟ್ ನೀವು ನಿಮ್ಮ ಟೈಮ್ ಅಂಡ್ ಎಫರ್ಟ್ಸ್ನ ಹಾಕ್ಬಿಟ್ಟು ಲಿಸ್ಟ್ನ ರೆಡಿ ಮಾಡಬೇಕಾಗುತ್ತೆ. ಓಕೆ, ಅಂಡ್ ನಾವು ನಮ್ಮ ಕಡೆಯಿಂದ ಸ್ವಲ್ಪ ಲಿಸ್ಟ್ನ ರೆಡಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ ಕೇಸ್ ಇಫ್ ದ ಟೈಮ್ ಪರ್ಮಿಟ್ಸ್, ಸಚ್ ಹ್ಯೂಜ್ ಟೈಮ್ ಇಸ್ ಅವೈಲೇಬಲ್ ಅಂತಂದ್ರೆ ನಾವು ಸಹ ಲಿಸ್ಟ್ನ ರೆಡಿ ಮಾಡೋಣ ಅಂತ. ಇಲ್ಲ ಅಂತಂದ್ರೆ ನಾವು ಸಜೆಸ್ಟ್ ಮಾಡೋದು ಈ ತರ ಐಡಿಯಾ, ನೀವು ಅದನ್ನ ಲಿಸ್ಟ್ನ ರೆಡಿ ಮಾಡ್ಕೋಬಹುದು. ಓಕೆ, ಇದು ಒನ್ ಆಫ್ ದ ಥಿಂಗ್. ರೆಡಿ ಮಾಡಿದ ನಂತರ ನೀವು ನಿಮ್ಮ ರ್ಯಾಂಕ್ನ ಓವರ್ ಆಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಆಗ ನಿಮಗೆ ಗೊತ್ತಾಗುತ್ತೆ ನಮ್ಮ ಪೊಸಿಷನ್ ಎಷ್ಟರಲ್ಲಿದೆ, ನಾವು ಸೇಫಾ ಅನ್ಸೇಫಾ. ರಫ್ ಆಗಿ ಹೇಳ್ಬೇಕಂದ್ರೆ 60 ಸೀಟ್ ಇದೆ ಅಂತಂದ್ರೆ 1:3 ಯು ಆರ್ ಕನ್ಸಿಡರ್ಡ್ ಆಸ್ ಎ ಶಾರ್ಟ್ ಲಿಸ್ಟೆಡ್. ಬಟ್ 1:1 ಬರಬೇಕು ಅಂತಂದ್ರೆ ಕನ್ಸಿಡರ್ 60 ಪೋಸ್ಟ್, ರಫ್ಲಿ 70 to 100 ಪೀಪಲ್. 70 to 100 ರ್ಯಾಂಕ್ಸ್ ಆರ್ ಸೇಫೆಸ್ಟ್ ರ್ಯಾಂಕ್ಸ್. ಸೊ ಈ ತರ ಕ್ಯಾಲ್ಕುಲೇಷನ್ ಅಲ್ಲಿ ಇಟ್ಕೊಂಡು ನೀವು ನಿಮ್ಮ ರ್ಯಾಂಕ್ಸ್ ಎಲ್ಲ ಡೀಟೇಲ್ಸ್ನ ಚೆಕ್ ಮಾಡ್ಬೋದು. ಪ್ಲೀಸ್ ವೆಯ್ಟ್ ಫಾರ್ ಫ್ಯೂ ಮೋರ್ ಡೇಸ್ ಟು ಚೆಕ್ ಆಲ್ ದಿಸ್ ಡೀಟೇಲ್ಸ್. ಓಕೆ, ಇನ್ನೂ ಏನಾದರೂ ಹೆಚ್ಚಿನ ಡೌಟ್ ಇತ್ತಂತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಅಂಡ್ ಇನ್ನೂ ಒಂದು ಏನಂತಂದ್ರೆ ಮೀಸಲಾತಿದು ಇದೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳೋದಂಥದ್ದು ಏನಿಲ್ಲ. ಯಾಕಂತಂದ್ರೆ ಈ HK ಅಂಡ್ ನಾನ್ HK ಬೈಫರ್ಗೇಷನ್ ಏನಿದೆಲ್ಲ ಅದು ಎರಡರಲ್ಲೂ, HKದವ್ರಿಗೆ ಎರಡರಲ್ಲೂ ಅವಕಾಶ ಇರುತ್ತೆ, ಅಂಡ್ ನಾನ್ HKದವ್ರಿಗೆ ನಾನ್ HK ಪೋಸ್ಟ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಸೊ ಇದರಲ್ಲಿ ಏನಂತಂದ್ರೆ ಟಾಪ್ ಬಂದವರು ಎಲ್ಲಾದ್ರೂ ಚೂಸ್ ಮಾಡ್ಕೋಬಹುದು. ಇಟ್ಸ್ ದೈರ್ ವಿಲ್ ಅಂಡ್ ವಿಶ್. ಇಫ್ HK ರಿಸರ್ವೇಶನ್ ಇಸ್ ದೇರ್ ಆರ್ ನಾನ್ HK ರಿಸರ್ವೇಶನ್ ಇಸ್ ದೇರ್. ಸೊ ಬೇಸ್ಡ್ ಆನ್ ದ ರಿಸರ್ವೇಶನ್ ಅನ್ನೋದು ಒನ್ ಆಫ್ ದ ಕ್ರೈಟೇರಿಯಾ, ಸೊ ದಟ್ ಎಲ್ಲರಿಗೂ ಜಾಬ್ ಬರಲಿ ಅಂತ ಮಾಡ್ಕೊಟ್ಟಿರೋದು. ಓಕೆ, ಸೊ ಅದ್ರ ಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ನೀವು ಸ್ಕೋರ್ ಮಾಡಿದಿರ ಅಂತಂದ್ರೆ ಪಕ್ಕಾ ಜಾಬ್ ವಿಲ್ ಬಿ ಯುವರ್ಸ್. ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್ and see you in the next session. ಗುಡ್ ಡೇ, ಟೇಕ್ ಕೇರ್. ಅಂಡ್ ಇಲ್ಲಿ ತನಕ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ವಿಡಿಯೋನ ಎಲ್ಲ ಗ್ರೂಪ್ಸಲ್ಲಿ ಶೇರ್ ಮಾಡ್ಕೊಳ್ಳಿ, ಸೊ ದಟ್ ಎಲ್ಲರಿಗೂ ಈ ಐಡಿಯಾ ಅಂಡ್ ದ ಪ್ಯಾಟರ್ನ್ ಆಫ್ ಹೌ ಟು ಚೆಕ್ ಅವರ್ ಪೊಸಿಷನ್ ಅಂಡ್ ಅವರ್ ಸ್ಕೋರ್ ಅನ್ನೋದು ಗೊತ್ತಾಗಲಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಗುಡ್ ಡೇ. ಅಂಡ್ ಇದೇ ಥರ ಅಪ್ಡೇಟ್ಸ್ನ ತಿಳ್ಕೊಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಈಚ್ ಆ್ಯಂಡ್ ಎವ್ರಿ ಅಪ್ಡೇಟ್ ಆನ್ ಟೈಮ್ within the stipulated time ನಿಮಗೆ ಗೊತ್ತಾಗುತ್ತೆ. And I wish you all the best. Good day. Take care once again.